ಸಿಂಹರಾಶಿ ಕಾರ್ಯಕ್ಷೇತ್ರದಲ್ಲಿ ಒಳ್ಳೆಯ ವಾತಾವರಣ ಇರತಕ್ಕಂಥದ್ದು. ದೊಡ್ಡ ದೊಡ್ಡ ಕೆಲಸಗಳನ್ನು, ದೊಡ್ಡ ನಿರ್ಧಾರಗಳನ್ನು ಮಾಡೋದಕ್ಕೆ ಅವಕಾಶಗಳಾಗತ್ತೆ. ಕುಟುಂಬ ಸದಸ್ಯರ ಆಸೆಗಳನ್ನು ಪೂರೈಸೋದಕ್ಕೆ ಅವಕಾಶಗಳಾಗತ್ತೆ. ಆ ಪ್ರಯತ್ನಗಳು ಹಿಂದೆ ನಡೆದಿದ್ದರೂ ಕೂಡ ದೊಡ್ಡ ಮಟ್ಟದಲ್ಲಿ ಅದು ಯಾವುದೂ ಕೂಡ ಪೂರ್ಣ ಆಗಿರೋದಿಲ್ಲ. ಅಂಥದ್ದಕ್ಕೆ ಈ ದಿವಸ ಅವಕಾಶ ಇರುವಂಥದ್ದು. ಬೆಲೆ ಬಾಳ್ತಕ್ಕಂತಹ ವಸ್ತುವನ್ನು ಖರೀದಿ ಮಾಡ್ತೀರಿ ಅಥವಾ ಆ ವಸ್ತುವನ್ನು ಖರೀದಿ ಮಾಡೋದಕ್ಕೆ ಚಿಂತನೆಯನ್ನು ನಡೆಸ್ತೀರಿ. ಆ ಮಾತನ್ನು ಖಾತ್ರಿ ಮಾಡ್ಕೊಳ್ತೀರಿ ಅಂತಕ್ಕಂಥದ್ದು. ಮಕ್ಕಳ ಬಗ್ಗೆ ಹೆಚ್ಚು ಹೆಚ್ಚು ಗಮನವನ್ನು ಹರಿಸಬೇಕಾದಂಥದ್ದು. ಸಾಮಾಜಿಕವಾಗಿ ಜವಾಬ್ದಾರಿಗಳು ಹೆಚ್ಚಾಗ್ತಕ್ಕಂತಹ ದಿವಸ. ಸಮಾಜಮುಖಿಯಾಗಿ ಯಾವಾಗ ಕೆಲಸ ಮಾಡಬೇಕು ಅಂತ ಅಂದ್ಕೊಳ್ತೀರಿ ಆಗ ನಿಮ್ಮ ಜವಾಬ್ದಾರಿಗಳು ಹೆಚ್ಚಾಗುವಂಥದ್ದು. ಸದ್ಗುರು ದತ್ತಾತ್ರೇಯರನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಆ ಗುರುಗಳ ಅನುಗ್ರಹ, ಆ ಗುರುಗಳ ಒಂದು ಆಶೀರ್ವಾದ ನಿಮ್ಮ ಮೇಲೆ ಇರಲಿ, ಆ ಸದ್ಗುರುಗಳು ಸದಾಕಾಲ ನಿಮ್ಮನ್ನು ರಕ್ಷಣೆ ಮಾಡಲಿ ಅನ್ನುವಂಥದ್ದು. ವಿಶೇಷವಾಗಿ ಗುರುವಿನ ಸ್ತುತಿ, ಗುರುವಿನ ಸ್ತೋತ್ರವನ್ನು ಪಠನೆ ಮಾಡಬೇಕು. ನಿಮಗೆ ಅದಕ್ಕೆ ಅವಕಾಶ ಇಲ್ಲ, ನಮಗೆ ಬರುವುದಿಲ್ಲ ಅಂತಾದರೆ ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಎಂಬುದಾಗಿ ಬಹಳ ಸ್ಪಷ್ಟವಾಗಿ 28 ಬಾರಿ ಪಠನೆ ಮಾಡಿ ಆ ಸದ್ಗುರು ದತ್ತಾತ್ರೇಯರು ನಿಮಗೆ ಅನುಗ್ರಹವನ್ನು ಮಾಡಲಿ. ಶುಭವಾಗಿ. ಕನ್ಯಾ ರಾಶಿ ಕೆಲಸದ ಒತ್ತಡ ಹೆಚ್ಚಾಗ್ತಕ್ಕಂತಹ ದಿವಸ. ನೌಕರಿಯಲ್ಲಿ ನಿಮ್ಮ ಒತ್ತಡಗಳು ತುಂಬ ಇರುವಂಥದ್ದಾಗತ್ತೆ. ಹಳೆಯ ಜಗಳವಾಗಲಿ ದ್ವೇಷವಾಗಲಿ ನಿಮ್ಮನ್ನು ಮತ್ತೆ ಮತ್ತೆ ಕಾಡುವಂಥದ್ದು. ಹಿಂದೆ ಯಾವತ್ತೋ ಏನೋ ಜಗಳ ಮಾಡ್ಕೊಂಡಿರ್ತೀರಿ, ಆ ದ್ವೇಷ ಸಾಧಿಸ್ತಾ ಇರತಕ್ಕಂಥವರು ಮತ್ತೆ ಮತ್ತೆ ಜಗಳವನ್ನು ತೆಗಿತಾ ಇರ್ತಾರೆ. ಮಾನಸಿಕವಾದಂತಹ ಕಿರಿಕಿರಿ ತಪ್ಪಿದ್ದಲ್ಲ ಅಂತ ಅರ್ಥ. ಮನೆಯವರ ಸಹಕಾರ ಇರುತ್ತೆ. ಆ ಧೈರ್ಯದ ಮೇಲೆ ನೀವು ಏನೋ ಒಂದಷ್ಟೆಲ್ಲ ಮಾತುಗಳನ್ನು ಅಥವಾ ಕೃತಿಗಳನ್ನು ಮಾಡ್ತೀರಿ ಎನ್ನುವಂಥದ್ದು. ಆದರೆ ಆ ದ್ವೇಷ ಶಾಶ್ವತವಾಗಿ ಉಳಿಯೋದಕ್ಕೆ ಅವಕಾಶವನ್ನು ಮಾಡಿಕೊಡಬೇಡಿ. ಪ್ರೇಮಿಗಳಿಗೆ ಉತ್ತಮವಾದಂತಹ ದಿವಸ. ಆರೋಗ್ಯದ ಬಗ್ಗೆ, ಅದರಲ್ಲೂ ಗಂಟಲು ನೋವಿನ ಬಗ್ಗೆ ಹೆಚ್ಚು ಗಮನವನ್ನು ಹರಿಸಬೇಕು. ಗಂಟಲಿಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ನಿಮ್ಮನ್ನು ತುಂಬ ಕಾಡುವಂಥದ್ದಿದೆ. ಹಣಕಾಸಿನ ವಿಚಾರದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ವಿವಾದಗಳನ್ನು ಮಾಡಿಕೊಳ್ಬೇಡಿ. ಒಂದು ವೇಳೆ ಆ ರೀತಿಯ ವಿವಾದಗಳು ಆಯಿತು ಅಂತಾದರೆ ನಿಮ್ಮ ಹಣ ನಿಮಗೆ ಸೇರಬೇಕಾದ್ರೆ ತೊಂದರೆ ಇದೆ, ಈ ಎಚ್ಚರಿಕೆ ಇರಲಿ ಎನ್ನುವಂಥದ್ದು. ಶಿವಪ್ರಾರ್ಥನೆಯನ್ನು, ಶಿವಾರಾಧನೆಯನ್ನು ಮಾಡಿ. ಶಿವಂ ಶಾಂತಂ ಜಗನ್ನಾಥಂ ಲೋಕಾನುಗ್ರಹಕಾರಿಣಂ ಶಿವಮೇಕಂ ಪರಂ ವಂದೇ ಶಿಕಾರಾಯ ನಮೋ ನಮಃ ಎಂಬುದಾಗಿ 11 ಬಾರಿ ಪಠನೆ ಮಾಡಿ ಆ ಶ್ಲೋಕ ಮಂತ್ರವನ್ನು ಜಪಿಸಿ. ಶುಭವಾಗಿ. ತುಲಾರಾಶಿ ಹಿಂದೆ ನಡೆದಂತಹ ವಿವಾದಿತ ವಿಚಾರಗಳು ಇತ್ಯರ್ಥವಾಗ್ತಕ್ಕಂತಹ ಸಮಯವಾಗಿದೆ. ರಾಜಕಾರಣಿಗಳಿಗೆ ಉತ್ತಮವಾದಂತಹ ಸಮಯ, ಉತ್ತಮವಾದಂತಹ ವಾತಾವರಣ ಸಿಕ್ಕುವಂಥದ್ದು. ಆತ್ಮವಿಶ್ವಾಸವನ್ನು ಹೆಚ್ಚು ಮಾಡಿಕೊಳ್ಳೋದಕ್ಕೆ ಅವಕಾಶಗಳಾಗತ್ತೆ. ಆದರೆ ಪ್ರಯತ್ನ ನಿಮ್ಮದಾಗಿರಬೇಕು. ವಿವಾಹ ವಿಚಾರ ಪ್ರಸ್ತಾಪಕ್ಕೆ ಬರ್ಬೋದು. ಅವಿವಾಹಿತರಿಗೆ ಶುಭ ಸೂಚನೆಗಳನ್ನು ಹೇಳ್ತಕ್ಕಂತಹ ಒಂದಷ್ಟು ಮಾತುಗಳು ಚರ್ಚೆಗೆ ಗ್ರಾಸವಾಗ್ತಕ್ಕಂಥದ್ದು. ಹಣದ ವಿಚಾರಕ್ಕಾಗಿ ಮನಸ್ತಾಪ ಆಗುತ್ತೆ. ಮನೆಯಲ್ಲಿ ಕಳ್ಳತನ ಆಗಬಹುದು, ಆ ಸೂಚನೆಗಳಿದೆ. ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಿ. ಯಾವುದೇ ಕಾರಣಕ್ಕೂ ಕೂಡ ತಾತ್ಸಾರವನ್ನು, ಬೇಜವಾಬ್ದಾರಿತನವನ್ನು ತೋರಿಸಬೇಡಿ. ಆಂಜನೇಯನನ್ನು ಪ್ರಾರ್ಥನೆ ಮಾಡಿ. ಮನೋಜವಂ ಮಾರುತ ತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರ ಯೂಥ ಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ ಎಂಬುದಾಗಿ ಪ್ರಾರ್ಥನೆ ಮಾಡಿ ಆಂಜನೇಯನ ಒಂದು ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗಿ. ಶುಭವಾಗಿ. ವೃಶ್ಚಿಕ ರಾಶಿ ಸಹೋದ್ಯೋಗಿಗಳಿಂದ ತೊಂದರೆಯಾಗ್ಬೋದು. ನಿಮ್ಮ ಜೊತೆಯಲ್ಲೇ ಕೆಲಸ ಮಾಡ್ತಕ್ಕಂಥವರಿಂದ ನಿಮಗೆ ಒಂದಷ್ಟು ಕಷ್ಟಗಳು ಸಂಭವಿಸಬಹುದು. ನಿಮ್ಮ ಗುರಿಯ ಬಗ್ಗೆ ಗಮನ ಇರಲಿ. ಯಾವ ಉದ್ದೇಶವನ್ನು ಇಟ್ಟುಕೊಂಡು ಸಂಕಲ್ಪ ಮಾಡಿದಿರೋ, ಕೆಲಸವನ್ನು ಆರಂಭ ಮಾಡಿದಿರೋ, ಅದು ಪೂರ್ಣ ಆಗುವವರೆಗೂ ಕೂಡ ನಾನು ವಿಶ್ರಮಿಸೋದಿಲ್ಲ ಅನ್ನುವಂತಹ ಒಂದು ಮನೋಬಲವನ್ನು ಹೆಚ್ಚು ಮಾಡಿಕೊಳ್ಬೇಕು. ಓದಿನ ಬಗ್ಗೆ ಇರತಕ್ಕಂತಹ ಗೊಂದಲಗಳು ದೂರವಾಗಲಿ. ವಿದ್ಯಾರ್ಥಿಗಳಿಗೆ ವಿಶೇಷವಾದಂತಹ ಸಲಹೆ. ಓದಿನ ಬಗ್ಗೆ ಯಾವ ಗೊಂದಲವನ್ನು ಮಾಡ್ಕೊಂಡಿದ್ದೀರಿ ಅದನ್ನು ಸರಿಪಡಿಸ್ಕೊಳ್ಬೇಕು. ಅದೇ ಗೊಂದಲದಲ್ಲಿ ಓದಿದರೆ ಓದಿದಂತಹ ಸಮಯವೂ ವ್ಯರ್ಥವಾಗುತ್ತೆ, ಪ್ರಯೋಜನವೂ ಕೂಡ ಆಗದೇ ಇರತಕ್ಕಂಥದ್ದು. ಹಣದ ಸಹಾಯ ನಿಮ್ಮಲ್ಲಿಗೆ ಹುಡುಕೊಂಡು ಬರುತ್ತೆ. ಯಾವಾಗ ನಮ್ಮ ಗ್ರಹಗತಿಗಳು ಚೆನ್ನಾಗಿರುತ್ತೆ ಆಗ
ನಮ್ಮ ಸಣ್ಣ ಸಣ್ಣ ಪ್ರಯತ್ನಗಳು ಕೂಡ ದೊಡ್ಡದಾದಂತಹ ಫಲವನ್ನು ನೀಡುತ್ತೆ ಅನ್ನೋದಕ್ಕೆ ಇವೆಲ್ಲ ಸಾಕ್ಷಿಯಾಗುತ್ತೆ. ಈ ದಿವಸ ಸಾಲದ ವಿಚಾರಕ್ಕೆ ಮಾತ್ರ ಹೋಗಬೇಡಿ, ಯಾರ ಜೊತೆಯಲ್ಲೂ ಕೂಡ ಜಗಳವನ್ನು ಮಾಡಬೇಡಿ, ಅತಿ ಮುಖ್ಯವಾಗಿ. ಯಾಕೆ ಅಂತಂದರೆ ಯಾರಾದರೂ ನಿಮ್ಮ ಬಗ್ಗೆ ಏನಾದರೂ ಮಾತುಗಳನ್ನು ಆಡಿಬಿಟ್ರೆ, ಆ ಮಾತೇ ನಿಜವಾಗಿಬಿಟ್ರೆ, ಸತ್ಯವಾಗಿಬಿಟ್ರೆ ತೊಂದರೆಯನ್ನು ಜೀವನ ಪರ್ಯಂತ ಅನುಭವಿಸಬೇಕಾಗತ್ತೆ. ಅದು ಮುಖ್ಯವಾಗಿ ಗಮನಿಸಬೇಕಾದ್ದು. ಸರಸ್ವತೀ ದೇವಿಯನ್ನು ಪ್ರಾರ್ಥನೆ ಮಾಡಿ, ಸರಸ್ವತಿ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ ಭವತು ಮೇ ಸದಾ ಎಂಬುದಾಗಿ ನಿಮ್ಮ ಪ್ರಾರ್ಥನೆ ಇರಲಿ. ಶುಭವಾಗಿ.